ಕೆಲವು ಸುದ್ದಿಗಳು ಕಿವಿಗೆ ಮಾತ್ರ ಅಲ್ಲ, ಹೃದಯಕ್ಕೆ ನೇರವಾಗಿ ಬಡಿದಾಡುತ್ತವೆ. ವರ್ಷಗಳ ಕಾಲ ಲಕ್ಷಾಂತರ ಅಭಿಮಾನಿಗಳಿಗಾಗಿ, ಬೆಂಗಳೂರಿನ ಜನರಿಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಎಂದರೆ ಕೇವಲ ಕಟ್ಟಡವಲ್ಲ, ಇದು ನಮ್ಮ ಮನೆ. ಇಲ್ಲಿ ಕನಸುಗಳು ಕೂಗಿದವು, ಭಾವನೆಗಳು ಬೆಂಕಿಯಂತಾಗಿದವು. ಗಾಳಿಯಲ್ಲಿ ಎಗುರುತ್ತಿದ್ದ ಪ್ರತಿಯೊಂದು ಕೆಂಪು ಜೆಂಡಾ ಬೆಂಗಳೂರಿನ ಲಕ್ಷಾಂತರ ಜನರ ಹೃದಯಗಳನ್ನು ಕ್ಯಾರಿ ಮಾಡ್ತಿತ್ತು. ಆದರೆ ಈಗ ಒಂದು ಸ್ಯಾಡ್ ನ್ಯೂಸ್. RCB ತನ್ನ ಹೋಮ್ ಮ್ಯಾಚ್ಗಳನ್ನು ಬೆಂಗಳೂರಿನಲ್ಲಿ ಆಡದೇ ಇರಬಹುದು. ಹೌದು, 2026 IPL ಸೀಸನ್ RCB ತನ್ನ ಮನೆ ಮ್ಯಾಚ್ಗಳನ್ನು ಪುಣೆ MCA ಸ್ಟೇಡಿಯಂನಲ್ಲಿ ಆಡಬಹುದು ಎಂಬ ವರದಿಗಳಿವೆ. ಯಾಕಂದ್ರೆ ಸ್ಟ್ಯಾಂಪೇಡ್ ಪ್ರಕರಣದ ನಂತರ BCCI ಇನ್ನೂ ಚಿನ್ನಸ್ವಾಮಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಈ ವರ್ಷ ಮೇ ತಿಂಗಳಿನಲ್ಲಿ RCB ಐತಿಹಾಸಿಕವಾಗಿ ಕಪ್ ಗೆದ್ದ ಸಂಭ್ರಮದ ದಿನ ಸ್ಟೇಡಿಯಂ ಹೊರಗೆ ಸಂಭವಿಸಿದ ಸ್ಟ್ಯಾಂಪೇಡ್ 11 ಮಂದಿಯ ಜೀವವನ್ನೇ ಕಿತ್ತಿಕೊಂಡಿತು. ಆ ಕ್ಷಣ ಬೆಂಗಳೂರೇ ಮೌನವಾಯಿತು, ಅಭಿಮಾನಿಗಳ ಹೃದಯ ಕಳೆಯಿತು ಮತ್ತು ಒಂದು ಪ್ರಶ್ನೆ ಎದ್ದಿತು. 30,000 ಸೀಟಿಂಗ್ ಕೆಪಾಸಿಟಿ ಇರುವ ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಮುಂದೆ ಮ್ಯಾಚಸ್ ನಡೆಸಕ್ಕೆ ಸೂತ್ಕಾಣ ಅಂತ. ಇದೀಗ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಘೋಷಿಸಿದೆ. ಈಗ ಒಂದು ಹೊಸ, ದೊಡ್ಡ, ಸುರಕ್ಷಿತವಾದ ಸ್ಟೇಡಿಯಂ ಬರುತ್ತಿದೆ. ಇದು 80,000 ಸೀಟಿಂಗ್ ಕೆಪಾಸಿಟಿಯುಳ್ಳ ಸ್ಟೇಡಿಯಂ, 75 ಏಕರ್ಸ್ ಪ್ರದೇಶ, 2,350 crores ವೆಚ್ಚದಲ್ಲಿ ಆನೇಕಲ್ ಇಂಡ್ಲವಾಡಿ ಪ್ರದೇಶದಲ್ಲಿ ನಿರ್ಮಾಣ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ 38 ಕಿಲೋಮೀಟರ್ ಇದೆ, ಸುಮಾರು 1.5 ಗಂಟೆ ಪ್ರಯಾಣ. ಆದರೆ ಇದು ಭವಿಷ್ಯದ ಹೆಜ್ಜೆ. ಕಟ್ಟಡ ನಿರ್ಮಾಣಕ್ಕೆ ಕೆಲವೊಂದು ವರ್ಷಗಳು ಬೇಕು. ಹೀಗಾಗಿ ಪ್ರಶ್ನೆ, RCB ಮುಂದಿನ ಸೀಸನ್ ಎಲ್ಲಿ ಆಡುವುದು? MCA ಸೆಕ್ರೆಟರಿ ಲಂಕೇಶ್ ರವರು ಟೈಮ್ಸ್ ಆಫ್ ಇಂಡಿಯಾಗೆ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಇದು ಇನ್ನೂ ಚರ್ಚೆಯಲ್ಲಿದೆ. ಕರ್ನಾಟಕದಲ್ಲಿ ಸ್ಟ್ಯಾಂಪೇಡ್ ಸಮಸ್ಯೆ ಇರುವ ಕಾರಣ ಅವರು ಬೇರೆ ಸ್ಥಳ ನೋಡುತ್ತಿದ್ದಾರೆ. ನಾವು ನಮ್ಮ ಸ್ಟೇಡಿಯಂ ಅನ್ನು ಆಫರ್ ಮಾಡುತ್ತಿದ್ದೇವೆ. ಪುಣೆ ಏನೋ ಆತ್ಮವಿಶ್ವಾಸದಿಂದಲೇ ಇದೆ. ಹಿಂದೆಯೂ ಕೂಡ IPLನ ಹೋಸ್ಟ್ ಮಾಡಿತ್ತು ಮತ್ತು RCBಯನ್ನು ತಮ್ಮ ತಾತ್ಕಾಲಿಕ ಮನೆಯಾಗಿಸಿಕೊಳ್ಳಲು ಸಿದ್ಧವಾಗಿದೆ. ಆದರೆ ಬೆಂಗಳೂರಿನ ಅಭಿಮಾನಿಗಳಿಗೆ ಇದು ಕೇವಲ ಮ್ಯಾಚ್ ಸ್ಥಳ ಬದಲಾವಣೆಯಲ್ಲ, ಇದು ಒಂದು ಇತಿಹಾಸ, ಒಂದು ನೆನಪು, ಒಂದು ಹೃದಯದ ಸ್ಥಳಾಂತರ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಇಲ್ಲಿ ABD, ಕಿಂಗ್ ಕೊಹ್ಲಿ ಅವರ ಅದ್ಭುತ ಆಟ, ಇಲ್ಲಿ RCB ಕೂಗಾಟ ಕಮೆಂಟರಿಗಿಂತಲೂ ಜೋರಾಗಿರುತ್ತದೆ. ಇದು ನಮ್ಮದು, ಇದು ನಮ್ಮ ಕಣ್ಣೀರು, ನಮ್ಮ ನಗು, ನಮ್ಮ IPL. ಒಂದು IPL ಸೀಸನ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಂಗಳೂರು ಕೆಂಪಾಗದ ಸೀಸನ್, MG ರೋಡ್ನಲ್ಲಿ ಜೆರ್ಸಿಗಳ ಸಮುದ್ರವಿಲ್ಲದ ಸೀಸನ್, ಸ್ಟೇಡಿಯಂ ಗೇಟ್ಗಳಿಗೆ ಓಡಾಡುತ್ತಿರುವ RCB ಅಭಿಮಾನಿಗಳಿಲ್ಲದ ಸೀಸನ್. ಇದು ಕಲ್ಪನೆಗೂ ಕಷ್ಟ. ಆದ್ರೆ ಒಂದಂತೂ ಸತ್ಯ, RCB ಪುಣೆಗೆ ಹೋದರೂ, ಚಿನ್ನಸ್ವಾಮಿ ಕೆಲವು ದಿನ ವಿಶ್ರಾಂತಿ ತೆಗೆದುಕೊಂಡರೂ ಒಂದು ಸತ್ಯ ಮಾತ್ರ ಬದಲಾಗದು. RCB ಒಂದು ಸ್ಥಳವಲ್ಲ, RCB ಒಂದು ಭಾವನೆ. ಸ್ಟೇಡಿಯಂ ಬದಲಾಗಬಹುದು, ನಗರ ಬದಲಾಗಬಹುದು, ಆದರೆ ಅಭಿಮಾನಿಗಳ ಹೃದಯ ಎಂದಿಗೂ ಬದಲಾಗದು. ಯಾಕೆಂದ್ರೆ RCBಯ ನಿಜವಾದ ಮನೆ ನಾವು, ಈ ನಮ್ಮ ಹೃದಯ. RCBಯ ಮನೆ ಯಾವತ್ತೂ ಬದಲಾಗದು, ಯಾಕಂದ್ರೆ ಅದು ನಮ್ಮೊಳಗೆ ಇದೆ. RCB ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಜೊತೆಗಿರುವ ನಿಮ್ಮ ಎಮೋಷನ್ನ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.